ಈ ದೇವಸ್ಥಾನಕ್ಕೆ ಬಂದು ಒಂದ್ಸಲಿ ನಾವು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಮದ್ವೆ ಎಲ್ಲ ಕಂಕಣ ಭಾಗ್ಯ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಂಬಿ ಬಂದಿದೀವಿ. ಇಲ್ಲಿ ಬಂದು ಕಂಕಣ ಕಟ್ಟಿಸ್ಕೊಂಡ್ರೆ ಮದ್ವೆ ಆಗತ್ತೆ. ಯಾರು ನಾವಿಲ್ಲಿ 3 ಗಂಟೆ ಹಾಕ್ತಾ ಇರ್ತೀವಿ ಅಂದ್ರೆ ಅವ್ರ ಕೈಗೆ, ಅವರ ಜೀವನದಲ್ಲಿ ಖಂಡಿತವಾಗ್ಲೂ ಅವರು ದಾಂಪತ್ಯ ಸಪ್ತಪದಿ ತುಳಿಯುವಂಥದ್ದು ಖಚಿತವಾಗಿ ನಡೆಯುವಂಥದ್ದು ಇಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದಿರುವಂಥದ್ದು. ಸಾವಿರಾರು ಜನ ಬಂದು ಓಂ ನಮಃ ಶಿವಾಯ ಓಂ ನಮಃ ಶಿವ ಅಂತ ಒಂದು ನಾಮ ಹೇಳಿದ್ರೆ ಸಾಕು. ಜಸ್ಟ್ ಇಲ್ಲಿ ಕಾಲಿಟ್ರೇನೆ ಎಷ್ಟೋ ದೋಷಗಳು ಪರಿಹಾರ ಆಗುತ್ತೆ ಇನ್ನೆಲ್ಲ ಅಂಥದ್ದು. ಸರ್ ಇಲ್ಲಿಗೆ ಬಂದಿರೋರು ಎಷ್ಟೊಂದು ಜನ ಮನೆ ತಗೊಂಡಿದ್ದಾರೆ, ಹಾಗೆ ಸಾಲದಿಂದ ಅವ್ರಿಗೆಲ್ಲ ಸಾಲ ಮುಕ್ತರಾಗಿದ್ದಾರೆ. ನಿಮ್ಗೆ ಶಿವನ್ ಮೇಲೆ ಭಕ್ತಿ ಇದ್ರೆ ಓಂ ನಮಃ ಶಿವಾಯ ಅಂತ ಈ ವಿಡಿಯೋಗೆ ಕಮೆಂಟ್ ಮಾಡಿ, ಮತ್ತೆ 4 ಜನ ಭಕ್ತಾದಿಗಳಿಗೆ ಶೇರ್ ಮಾಡಿ. ನಾವು ಅದು ಮೂಢನಂಬಿಕೆ ಅಲ್ಲ, ಅದು ನಂಬಿಕೆ. ನಾವು ನಂಬಿಕೆ ಇರೋದುವೇ ನಮ್ಮ ಗ್ರಹಗಳ ಬಗ್ಗೆನೆ. ಒಂದೊಂದು ಗ್ರಹಗಳಿಗೂ ಒಂದೊಂದು ಆದಂತಹ ಪವರ್ ಇರುತ್ತೆ, ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಗಳು ಒಂದು ಕಡೆ ಕೇಂದ್ರೀಕೃತವಾಗಬೇಕು ಅಂದರೆ ಇಂಥ ಒಂದು ಸ್ಥಳಕ್ಕೆ ಬರಬೇಕಾಗತ್ತೆ. ಸರ್ ಇದು ನಾವು ಫಸ್ಟ್ ಟೈಮ್ ಬಂದಿರೋದು ದೊಡ್ಡಬಳ್ಳಾಪುರದಿಂದ. ನಾವು ಯೂಟ್ಯೂಬಲ್ಲಿ ನೋಡಿ ಬಂದಿರೋದು. ಇದು ನಮ್ಮ ಅಣ್ಣನಿಗೆ ಮದುವೆ ಆಗಿಲ್ಲ ಅಂತ ಹೇಳಿ ಕಂಕಣ ಕಚ್ಕೊಂಡು ಮದುವೆ ನೀರು ಹಾಕಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿರೋದು. ಅದಾದಮೇಲೆ ಇಲ್ಲಿ ಬಂದಿರೋರಿಗೆಲ್ಲನೂ ಕಂಕಣ ಭಾಗ್ಯ ಆಗಲಿ, ಆರೋಗ್ಯ ಭಾಗ್ಯ ಆಗಲಿ, ಯಾವುದೇ ಥರ ಮನಸ್ಸಿಗೆ ಸಮಾಧಾನ ಆಗೋದಾಗಲಿ ಎಲ್ಲ ಥರನೂ ದೇವ್ರು ನೆರವೇರಿಸಿದ ಅಂತ ಅಂದ್ಬಿಟ್ಟು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಎಲ್ಲರೂ. ನಮಸ್ತೆ, ನನ್ನ ಹೆಸರು ಲೀಲಾವತಿ ವೆಂಕಟೇಶ್ ಅಂತ. ನಾನು ಇಲ್ಲೇ ವಿದ್ಯಾರಣ್ಯಪುರ ನಿವಾಸಿ. ನಾನು ಫಸ್ಟ್ ಟೈಮ್ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು. ಮುಂಚೆ ಎಕ್ಸ್ಪೀರಿಯನ್ಸ್ಗೂ ಈಗಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ಭೂಲೋಕದಲ್ಲಿ ಸ್ವರ್ಗ ಅಂದರೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಅಟ್ಟೂರ್ ಲೇಔಟಲ್ಲಿರೋದು ಯಲಹಂಕನಲ್ಲಿ, ಅಲ್ಲಿ ಬಂದ್ರೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದು. ಮತ್ತು ನನಗೆ ಓನ್ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂದರೆ, ನಾನು ಸುಮ್ಮನೆ ಮನೆಯಲ್ಲೇ ಇರ್ತಿದ್ದೆ, ಏನೂ ಕೇಳ್ಕೊಂಡಿಲ್ಲ. ಸತ್ಯ ಇಲ್ಲೇ ದೇವಸ್ಥಾನದಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಕೆಲಸ ಸಿಕ್ತು, ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಈಗ 4-5 ತಿಂಗಳಾಯಿತು. ಸೊ ಕಂಟಿನ್ಯೂಸ್ ಬರ್ತಾನೆ ಇದ್ದೀನಿ. ಇದು ನನ್ನ ಎಕ್ಸ್ಪೀರಿಯನ್ಸು. ಆಮೇಲೆ ನನ್ನ ಜೊತೆ ನನಗೆ ಗೊತ್ತಿರೋರಿಗೆಲ್ಲ ಕರ್ಕೊಂಬರ್ತಿದ್ದೀನಿ. ಅವ್ರಿಗೂ ಒಳ್ಳೇದಾಗಲಿ, ನಮ್ಮ ಸುತ್ತಮುತ್ತ ಇರೋರಿಗೂ ಚೆನ್ನಾಗಿರಲಿ ಅವರು ಅಂತ ಅವ್ರನ್ನೂ ಕರ್ಕೊಂಬರ್ತಿದ್ದೀನಿ. ಜೊತೆಗೆ ನನ್ನ ತಂಗಿ ಒಬ್ಬರಿದ್ದಾರೆ, ನನ್ನ ಕಝಿನು. ಅವ್ರಿಗೆ ತುಂಬ ವರ್ಷದಿಂದ ಬೇಬಿ ಆಗಿರಲಿಲ್ಲ ಅಂತ. ಸೊ ಅವ್ರನ್ನೂ ಕರ್ಕೊಂಬಂದಿದ್ದೀನಿ. ಅವರು ಎಕ್ಸ್ಪೀರಿಯನ್ಸ್ ಮಾಡಲಿ ಅವ್ರು ಓನಾಗಿ ಅಂತ. ನನಗೆ ಅವ್ರ ಕಡೆಯಿಂದ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನು ನಿಮಗೆ ಲೈವಲ್ಲಿ ಮಾತಾಡ್ತೀನಿ ಎಲ್ಲರ ಜೊತೆ. ತುಂಬ ಪ್ರಪೋಸಲ್ ಬರ್ತಾ ಇದೆ. ಸೊ ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ಹೈ ಪ್ರೊಫೈಲ್, ಅದಕ್ಕೋಸ್ಕರ ಹುಡುಗರ ಮನೆಯವರು ಸ್ವಲ್ಪ ಹೆದರ್ತಾರೆ. ಅದಲ್ಲದೆ ಏನಂತ ಹೇಳಿದ್ರೆ ಬರೀ ನಾನು ಮದುವೆಗೋಸ್ಕರ ಬಂದದ್ದಲ್ಲ. ಸೊ 3-4 ರೀಸನ್ಗೋಸ್ಕರ ಬಂದಿದ್ದೆ. ಅಂದರೆ ನಾನು ಬೇರೆ ಜಾಬನ್ನು ಸರ್ಚ್ ಮಾಡ್ತಾ ಇದ್ದೆ, ಜಾಬ್ ಸಿಕ್ತು. ಅದಾದಮೇಲೆ ನಮ್ಮ ಸ್ವಲ್ಪ ಮನೆಯದೆಲ್ಲ ಒಂದು ಸ್ವಲ್ಪ ಬೇರೆ ಫ್ಲ್ಯಾಟ್ ತೊಗೊಳ್ಬೇಕು, ಅದನ್ನೆಲ್ಲ ನಾನು ನೋಡ್ತಾ ಇದ್ವಿ. ಸೊ ಅದರ ಸರ್ಚ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಸಹ ಒಂದು ಹಣ ಎಲ್ಲ ಕೂಡಿ ಬರ್ತಾ ಇದೆ. ಅದಾದಮೇಲೆ ಇಲ್ಲಿ ಬಂದ ಮೇಲೆ ಪಾಸಿಟಿವ್ ರಿಸಲ್ಟ್ ಇದೆ. ನನಗೆ ಮಾತ್ರ ಅಲ್ಲ, ಇಲ್ಲಿಗೆ ಬಂದಂಥ ತುಂಬ ಜನರಿಗೆ, ಭಕ್ತಾದಿಗಳಿಗೆ ತುಂಬ ಒಳ್ಳೆಯದಾಗಿದೆ. ಸೊ ಇಟ್ ಇಸ್ ಅ ವೆರಿ ಪವರ್ಫುಲ್ ಮತ್ತು ಪಾಸಿಟಿವ್ ದೇವಸ್ಥಾನ ಅಂತಲೇ ಹೇಳ್ಬೋದು ಸರ್. ಮತ್ತು ಇಂತಹ ಒಂದು ಮೆಟ್ರೋಪಾಲಿಟಿಕನ್ ಸಿಟಿ, IT ಸಿಟಿ ಆದಂತಹ ಬೆಂಗಳೂರಲ್ಲೇ ಇಷ್ಟು ಜನ ಬರಬೇಕಾದ್ರೆ ಇನ್ನು ನೀವು ಆಲೋಚನೆ ಮಾಡಬೇಕು. ಇಲ್ಲಿ ಎಲ್ಲರೂ ಜನರು ಎಜುಕೇಟೆಡ್ ಇರೋರು, ಇಲ್ಲಿ ಯಾರು ಫೂಲ್ ಮಾಡೋಕ್ಕಾಗಲ್ಲ. ಸೊ ಇಟ್ ಇಸ್ ಅ ವೆರಿ ಗುಡ್ ಪಾಸಿಟಿವ್ ಟೆಂಪಲ್. ಹೌದು, ಈ ಸನ್ನಿಧಾನದಲ್ಲಿ ಬಂದಂಥವ್ರಿಗೆ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಮೂಲ ಕಾರಣ ಇಲ್ಲಿ ನೆಲೆಸಿರುವಂತಹ ಅದ್ಭುತಗಳನ್ನ ಸೃಷ್ಟಿ ಮಾಡ್ತಾ ಇರತಕ್ಕಂತಹ, ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಇಲ್ಲಿ ಪ್ರತ್ಯಕ್ಷವಾಗಿ ನೆಲೆಸಿರುವಂತದ್ದು. ಹಾಗಾಗಿ ಬಂದಂತಹ ಭಕ್ತಾದಿಗಳಿಗೆ ಶೀಘ್ರವಾಗಿ ಪ್ರದೋಷ ಕಾಲದಲ್ಲಿ ಆದಂತಹ ಅಭಿಷೇಕದ ತೀರ್ಥದ ಜಲದಿಂದ ಬಂದಂತಹ ಭಕ್ತಾದಿಗಳಿಗೆ ಅಭಿಷೇಕ ಅಂದ್ರೆ ತೀರ್ಥ ಸ್ನಾನ ಆಗುವಂತದ್ದಾಗತ್ತೆ. ತೀರ್ಥ ಸ್ನಾನ ಆದ ಮೇಲೆ ಅಲ್ಲಿ ಸ್ವಾಮಿಯಲ್ಲಿ ಅರ್ಧನಾರೀಶ್ವರ ಅಭಿಷೇಕ ಅಂತ ಮಾಡ್ತೀವಿ. ಆ ಅರ್ಧನಾರೀಶ್ವರ ಅಭಿಷೇಕ ಮಾಡಿದಂತಹ ಅಲ್ಲಿಟ್ಟಂತ ಕೆಲವೊಂದು ದಾರಗಳು ಕಂಕಣ ಸ್ವರೂಪವಾಗಿ ಬದಲಾವಣೆ ಆಗುವಂತದ್ದಾಗತ್ತೆ. ಅದರಿಂದ ಏನಂದ್ರೆ ಬಂದಂತಹ ಭಕ್ತಾದಿಗಳಿಗೆ ಆ ಕಂಕಣವನ್ನ ಧಾರಣೆ ಮಾಡುವಂಥದ್ದು, ಯಾರಿಗೆ ಮದುವೆ ಆಗಿಲ್ಲ ಅಂತವ್ರಿಗೆ ಆ ಕಂಕಣವನ್ನ ಧಾರಣೆ ಮಾಡುವಂತದ್ದಾಗಿರುತ್ತೆ. ಯಾರು ನಾವಿಲ್ಲಿ 3 ಗಂಟೆ ಹಾಕ್ತಾ ಇರ್ತೀವಿ ಅಂದ್ರೆ ಅವ್ರ ಕೈಗೆ, ಅವರ ಜೀವನದಲ್ಲಿ ಖಂಡಿತವಾಗ್ಲೂ ಅವರು ದಾಂಪತ್ಯ ಸಪ್ತಪದಿ ತುಳಿಯುವಂಥದ್ದು ಖಚಿತವಾಗಿ ನಡೆಯುವಂಥದ್ದು ಇಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದಿರುವಂಥದ್ದು. 48 ದಿವಸಗಳ ಕಾಲ ಹತ್ರದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ 9 ಪ್ರದಕ್ಷಿಣೆ ಮಾಡಬೇಕು. ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ ಅಲ್ಲಿರ್ತಕ್ಕಂತಹ ದೇವರಿಗೆ ನಮಸ್ಕಾರ ಮಾಡಿ, ಅಂದ್ರೆ ಹತ್ರದಲ್ಲಿರುವಂತಹ ಯಾವುದೇ ಆಲಯಗಳಾಗ್ಲಿ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿ ತೀರ್ಥ ಪ್ರಸಾದ ತಗೊಂಡು ಬರುವಂತದ್ದು. ಹಾಗೆ ಈ 48 ದಿವಸಗಳಿಗೂ ಸಹ ಯಾವುದೇ ರೀತಿಯಾದಂತಹ ಮಾಂಸ ದುರಾಭ್ಯಾಸಗಳೇನಾದ್ರೂ ಇದ್ರೆ ಆ ಅಭ್ಯಾಸಗಳನ್ನೆಲ್ಲ ಪರಿಪೂರ್ಣವಾಗಿ ತ್ಯಜಿಸಿ ಮನೋ ನಿಗ್ರಹವನ್ನ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ದೈವ ಮರೆ ಅನ್ನುವಂಥದ್ದು ಹೋಗ್ಬೇಕು. ಯಾವಾಗ ದೈವ ಮರೆಗೆ ಹೋಗ್ತಾರೆ ಆಗ ಅವ್ರು ಅನ್ಕೊಂಡಿರುವಂತ ಎಲ್ಲ ಅಭಿಷ್ಟಪೂರ್ವಕವಾದಂತಹ ಅನುಗ್ರಹಗಳಾಗುವಂತದ್ದಾಗತ್ತೆ. ಒಂದು ಮಂಡಲ ಅಂದ್ರೆ 48 ದಿವಸ. ಅಯ್ಯಪ್ಪ ಮಾಲೆ ಇರ್ಲಿ ಅಥವಾ ಬೇರೆ ಯಾವುದೇ ವ್ರತಗಳಿರ್ಲಿ, 48 ದಿವಸ ವ್ರತಗಳನ್ನ ಮಾಡೋದ್ರಿಂದ ಆ ವ್ರತ ಸಂಪೂರ್ಣ ಆಗುತ್ತೆ ಅಂತ ಹೇಳಿ.
ಅಟ್ಟೂರು ಗ್ರಾಮ, ಯಲಹಂಕ, ಬೆಂಗಳೂರು. ಸೊ ಸಾನ್ನಿಧ್ಯಕ್ಕೆ ಬರುವಂತಹ ವಿಳಾಸ ಬಂದು ನಿಮಗೆ ಅಟ್ಟೂರು ಲೇಔಟ್ ಅಲ್ಲಿ ಇಳಿದು ಅಲ್ಲಿಂದ ಆಟೋ ಅಥವಾ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ, ಅಥವಾ ಸಾನ್ನಿಧ್ಯದ ಒಂದು ಮಾಹಿತಿ ಕೇಂದ್ರದ ಒಂದು ಮೊಬೈಲ್ ನಂಬರ್ ನಿಮಗೆ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀನಿ. ಅದಕ್ಕೆ ನೀವು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡೋದ್ರಿಂದ ನಿಮಗೆ ದೇವಸ್ಥಾನದ ವಿಳಾಸ, ಹಾಗೆ ಯಾವಾಗ ಮತ್ತೊಂದ್ಸರಿ ಪ್ರದೋಷ ಪೂಜೆ ಇದೆ ಅಥವಾ ನಾಡಿ ಜ್ಯೋತಿಷ್ಯಗಳು ಯಾವಾಗ ಇದೆ ಸಾನ್ನಿಧ್ಯದಲ್ಲಿ ಅನ್ನುವಂತಹ ವಿಶೇಷವಾದಂತಹ ಮಾಹಿತಿಗಳನ್ನ ನಿಮಗೆ ಸಂದೇಶದ ಮೂಲಕವಾಗಿ, ವಾಟ್ಸಪ್ ಸಂದೇಶದ ಮೂಲಕವಾಗಿ ನಿಮ್ಗೆಲ್ಲ ಕಳಿಸುವಂತದ್ದಾಗತ್ತೆ.